ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಆಗಸ್ಟ್ 15ರಿಂದ ಶ್ರೀಲಂಕಾ ವಿರುದ್ಧ ಭಾರತ ಟೆಸ್ಟ್ ಸರಣಿಯನ್ನ ಆರಂಭ ಮಾಡ್ತಾ ಇದೆ. 2 ಟೆಸ್ಟ್ ಮ್ಯಾಚ್ಗಳು ಇರುವಂತದ್ದು ಶ್ರೀಲಂಕಾದಲ್ಲಿ. 9 ವರ್ಷಗಳ ಬಳಿಕ ಶ್ರೀಲಂಕಾದಲ್ಲಿ ಭಾರತ ಟೆಸ್ಟ್ ಅನ್ನ ಆಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಇನ್ನ 18 ವರ್ಷಗಳಿಂದ ಒಂದು ರೆಕಾರ್ಡ್ ಇದೆ ಭಾರತದ್ದು. ಅದು ಶ್ರೀಲಂಕಾ ವಿರುದ್ಧ 18 ವರ್ಷಗಳಿಂದ ಟೆಸ್ಟ್ ನಲ್ಲಿ ಮಾತ್ರ ಸೋತೆ ಇಲ್ಲ. 18 ವರ್ಷಗಳಿಂದ 6 ಸೀರೀಸ್ ಅನ್ನ ಆಡಿರುವಂತದ್ದು 2008ರ ನಂತರ. ಈ 2008ರ ನಂತರ 6 ಸೀರೀಸ್ ಅಲ್ಲಿ 5 ಸೀರೀಸ್ ಅನ್ನ ಗೆದ್ದಿದ್ದೀವಿ. ಒಂದೇ ಒಂದು ಸೀರೀಸು ಡ್ರಾ ಆಗಿರುವಂತದ್ದು, 1-1ರಿಂದ ಸಮಬಲವನ್ನ ಸಾಧಿಸಿದ್ದೀವಿ. ಸೊ ಹೀಗಾಗಿ ಮೇಲುಗೈ ಅಂದ್ರೆ ಅದು ಭಾರತದ್ದೇ. ಶ್ರೀಲಂಕಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ, ಶ್ರೀಲಂಕಾ ವಿರುದ್ಧ ಆಡಿರುವಂತ ಇತಿಹಾಸವನ್ನ ನೋಡಿದ್ರೆ ಕಳೆದ 18 ವರ್ಷಗಳಲ್ಲಿ ಭಾರತ ಮೇಲುಗೈಯನ್ನ ಸಾಧಿಸಿದೆ ಟೆಸ್ಟ್ ಕ್ರಿಕೆಟ್ ನಲ್ಲಿ. ಬಟ್ ಈಗ ಇರುವಂತ ಪ್ರಶ್ನೆ ಅಂದ್ರೆ, ಭಾರತಕ್ಕೆ ಇದು ರಿಯಲ್ ಅಗ್ನಿ ಪರೀಕ್ಷೆ ಅಂತ. ಯಾಕೆ ಅಗ್ನಿ ಪರೀಕ್ಷೆ ಅಂತ ಹೇಳ್ತಾ ಇದೀವಿ ಅಂದ್ರೆ, ಇತ್ತೀಚೆಗೆ ನಡೆದಂತ ಟೆಸ್ಟ್ ಸೀರೀಸ್ ನಲ್ಲಿ ಭಾರತ ಸೋತಂತ ರೀತಿ, ಆಡಿದಂತ ರೀತಿ, ಸೋಲು ಕಂಡಿರುವಂತ ರೀತಿ ಎಲ್ಲ ಇದೆಯಲ್ಲ, ಇದೆಲ್ಲವೂ ಕೂಡ ಶ್ರೀಲಂಕಾ ವಿರುದ್ಧ ಏನಾಗ್ಬಿಡುತ್ತಪ್ಪ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಯಾಕೆಂದ್ರೆ ಒಂದ್ ಕಡೆ ಇತ್ತೀಚೆಗೆ ನಾವು ಸೋತಿದ್ದಂತ ವಿಚಾರ, ಮತ್ತು ಒಂದ್ ಕಡೆ ಯಾವ ರೀತಿಯಾಗಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವಂಥದ್ದು. 18 ವರ್ಷಗಳ ರೆಕಾರ್ಡ್ ಒಂದ್ ಕಡೆ, ಶ್ರೀಲಂಕಾ ಪಿಚ್ ಬೇರೆ, ಅದ್ರ ಜೊತೆಗೆ WTC ಫೈನಲ್ ಹೋಗ್ಬೇಕು ಅಂದ್ರೆ ಈ ಒಂದು ಸೀರೀಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಗಂಭೀರ್ ಮೇಲೂ ಕೂಡ ತುಂಬಾ ಪ್ರೆಷರ್ ಇರುವಂತದ್ದು. ಈಗಾಗಲೇ ಕೆಲವು ಸೀನಿಯರ್ಸ್ಗಳು ಅವರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅವ್ರ ಮೇಲೂ ಕೂಡ ಸಹಜವಾಗಿ ಪ್ರೆಷರ್ ಇದೆ. ಅದರ ಜೊತೆಗೆ ಆಟಗಾರರ ಮೇಲೂ ಕೂಡ ಪ್ರೆಷರ್ ಇರುವಂತದ್ದು. ಅದು ಯಾವ ರೀತಿಯಾಗಿ ಅನ್ನುವಂಥದ್ದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೇನ್ ಆಗಿ ನಾವು ನೋಡೋದಾದ್ರೆ, ನಾನು ಶ್ರೀಲಂಕಾದ ವಿರುದ್ಧ ಇರುವಂತ ರೆಕಾರ್ಡ್ಸ್ ಹೇಳ್ತಾ ಇದ್ದೆ. 2008ರಿಂದ 2026ರವರೆಗೂ ಟಿಲ್ ಡೇಟ್ ಭಾರತ ಆಡಿರುವಂತ ಎಲ್ಲ ಟೆಸ್ಟ್ ಸೀರೀಸ್ ಅಲ್ಲಿ, ಅಂದ್ರೆ ಟೋಟಲಿ 6 ಟೆಸ್ಟ್ ಸೀರೀಸ್ ಅಲ್ಲಿ 5 ಗೆದ್ದಿದೆ. ಒಂದೇ ಒಂದು ಸೀರೀಸ್ ಅಲ್ಲಿ ಮಾತ್ರ ಸಮಬಲವನ್ನ ಸಾಧಿಸಿರುವಂತದ್ದು. ಸೊ ಹೀಗಾಗಿ ಈಗ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗಿದೆ. ತಂಡಗಳ ಬಲಾಬಲ ಅಂತ ನಾವು ನೋಡಿದಂತ ಸಂದರ್ಭದಲ್ಲಿ ಭಾರತ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ, ನೋ ಡೌಟ್. ಆ ವಿಚಾರದಲ್ಲಿ ಶ್ರೀಲಂಕಾವನ್ನ ಮಣಿಸಬಹುದಾದಂತ ಕೆಪಾಸಿಟಿ ಭಾರತ ತಂಡಕ್ಕೆ ಇದೆ, ಅದರಲ್ಲೂ ಕೂಡ ನೋ ಡೌಟ್. ಆದರೆ ಇತ್ತೀಚೆಗೆ ಆಡಿರುವಂತ ಟೆಸ್ಟ್ ಸೀರೀಸ್ ಅನ್ನ ಗಮನಿಸಿದಂತ ಸಂದರ್ಭದಲ್ಲಿ ಭಾರತ ಗೆಲ್ಲುತ್ತಾ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಅನುಮಾನಗಳನ್ನ ಮೂಡಿಸ್ತಾ ಇರುವಂತದ್ದು. ಮೇನ್ ಆಗಿ 3 ಸೀರೀಸ್ ನಾವು ಭಾರತದವರು ಸೋತಿದ್ದಂಥದ್ದು. ಒಂದು, ಭಾರತದ ನೆಲದಲ್ಲೇ 3 ಮ್ಯಾಚ್ ಅನ್ನ ಆಡಿದ್ವಿ. ಅದು ನ್ಯೂಜಿಲೆಂಡ್ ವಿರುದ್ಧ ಮ್ಯಾಚ್ ಅನ್ನ ಆಡಿದಂತ ಸಂದರ್ಭದಲ್ಲಿ ನಾವು ಸೋತಿದ್ ಯಾವ ಲೆವೆಲ್ಗೆ, 0-3, 3-3 ನ್ಯೂಜಿಲೆಂಡ್ ಗೆಲ್ಲುತ್ತೆ. ಕ್ಲೀನ್ ಸ್ವೀಪ್ ಆಗುತ್ತೆ ಭಾರತ ತಂಡ. ಅದು ಎಲ್ಲಿ ನ್ಯೂಜಿಲೆಂಡ್ ಅಲ್ಲಿ ಆಡಿ ಸೋತಿದ್ದಂಥದ್ದಲ್ಲ, ಭಾರತದ ಕಂಡೀಷನ್ ಅಲ್ಲಿ, ಭಾರತದ ನೆಲದಲ್ಲಿ ಆಡಿದಂತಹ ಒಂದು ಪಿಚ್ ನಲ್ಲೇ ನಾವು ಸೋಲನ್ನ ಕಂಡಿದ್ದೀವಿ ಅಂದ್ರೆ ಅದೊಂದು ಐತಿಹಾಸಿಕ ಸೋಲಾಗಿತ್ತು. ಭಾರತಕ್ಕೆ ಹೀನಾಯ ಮುಖಭಂಗ. ಅದಾದ್ಮೇಲೆ ಆಸ್ಟ್ರೇಲಿಯಾಗೆ ಹೋಗ್ತೀವಿ. ಆಸ್ಟ್ರೇಲಿಯಾದಲ್ಲೂ ಕೂಡ 1-3 ನಲ್ಲಿ ಭಾರತ ಸೋಲುತ್ತೆ. ಟೋಟಲಿ 4 ಟೆಸ್ಟ್ ಮ್ಯಾಚ್ಗಳಲ್ಲಿ ವಾರ್ಡರ್ ಗವಾಸ್ಕರ್ ಆ ಸೀರೀಸ್ ನಲ್ಲಿ 1-3 ನಲ್ಲಿ ನಾವು ಸೋಲ್ತೀವಿ. ಆಸ್ಟ್ರೇಲಿಯಾ ವಿರುದ್ಧನೂ ಕೂಡ ನಾವು ಸಾಕಷ್ಟು ವರ್ಷಗಳಿಂದ ಸೋತೆ ಇರಲಿಲ್ಲ. ಅವರ ನೆಲದಲ್ಲಿ ಆಡದಂತ ಸಂದರ್ಭದಲ್ಲೂ ಕೂಡ ಡ್ರಾ ಆಗಿತ್ತು, ಇಲ್ಲಾಂದ್ರೆ ನಾವೇ ಗೆದ್ದಿದ್ವಿ. ಆ ರೀತಿಯಾಗಿ ಟೆಸ್ಟ್ ನಲ್ಲಿ ಪ್ರಾಬಲ್ಯವನ್ನ ಸಾಧಿಸಿತ್ತು ಭಾರತ. ಅಲ್ಲೂ ಕೂಡ ಹೋಗಿ ಸೋತ್ಕೊಂಡ್ ಬಂದಿದೆ. ನೆಕ್ಸ್ಟ್ ಸೌತ್ ಆಫ್ರಿಕಾ ವಿರುದ್ಧ 2 ಟೆಸ್ಟ್ ಮ್ಯಾಚ್ಗಳು, ಅದು ಭಾರತದಲ್ಲೇ ಆಗುತ್ತೆ. ಅಲ್ಲೂ ಕೂಡ ಭಾರತ ಸೋಲುತ್ತೆ. ಅಲ್ಲೂ ಕೂಡ 0-2 ನಲ್ಲಿ ಸೋಲುವ ಮುಖಾಂತರ ಹೀನಾಯ ಮುಖಭಂಗ. ಗಂಭೀರ್ 2024ರಿಂದ ಕೋಚ್ ಆಗಿರುವಂತದ್ದು. 3 ಫಾರ್ಮ್ಯಾಟ್ ನಲ್ಲೂ ಕೂಡ ಅವರೇ ಕೋಚ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮಾತ್ರ ಯಶಸ್ಸು ಅನ್ನುವಂಥದ್ದು ಸಿಗ್ತಾನೆ ಇಲ್ಲ ಗೌತಮ್ ಗಂಭೀರ್ಗೆ. ಈಗ ನಾವು ವರ್ಲ್ಡ್ ಕಪ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಸೆ ಇದೆ. ಫಸ್ಟ್ WTC ನಲ್ಲಿ ನಾವು ಫೈನಲ್ಗೆ ಹೋಗಿದ್ವಿ, ಆದ್ರೆ ಗೆಲ್ಲಿಕ್ಕೆ ಆಗ್ಲಿಲ್ಲ. ಈ ಬಾರಿನಾದ್ರೂ ಅದನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಸೆಗಳಿದೆ, ಕನಸುಗಳಿದೆ. ಭಾರತ ಈಗ ಆಲ್ರೆಡಿ ಏಕದಿನ ವರ್ಲ್ಡ್ ಕಪ್ ಅನ್ನ ಗೆದ್ದಿದೆ, T20 ವರ್ಲ್ಡ್ ಕಪ್ ಅನ್ನ ಕೂಡ ಗೆದ್ದಿರುವಂತದ್ದು. ಟೋಟಲಿ 3 ಬಾರಿ T20 ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಹತ್ರ ಇಲ್ಲದೆ ಇರುವಂತ ಒಂದು ಕಪ್ ಅಂದ್ರೆ ಅದು ಟೆಸ್ಟ್ ವರ್ಲ್ಡ್ ಕಪ್ ಮಾತ್ರ ನಮ್ಮ ಹತ್ರ ಇಲ್ಲ. ಅದನ್ನ ಗೆಲ್ಬೇಕು ಅಂದ್ರೆ ಗೆಲ್ತಾನೆ ಹೋಗ್ಬೇಕಾಗತ್ತೆ ಸೀರೀಸ್ಗಳಲ್ಲಿ. ಆದ್ರೆ ನಾವು ಹೀನಾಯವಾಗಿ ಸೋಲ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದು ಇನ್ನಷ್ಟು ಭಯವನ್ನ ತಂದಿಟ್ಟಿದೆ. ಭಾರತ ತಂಡ ಅಂದ್ರೆ ಹೆಂಗಿತ್ತು, ಟೆಸ್ಟ್ ತಂಡ ಅಂದ್ರೆ ಹೆಂಗಿತ್ತು ಅಂದ್ರೆ, ಭಾರತ ತಾಳ್ಮೆ ಅನ್ನುವಂಥದ್ದು ತುಂಬಾ ಇತ್ತು ಭಾರತ ತಂಡದಲ್ಲಿ. ಟೆಸ್ಟ್ ತಂಡದಲ್ಲಿ
ಟೆಸ್ಟ್ ಟೀಮ್ ನಲ್ಲಿ ಇರುವಂತವ್ರಿಗೆ ಸ್ಪೆಷಲಿ ಬೇಕಾಗಿರುವಂತದ್ದು ತಾಳ್ಮೆ ಅನ್ನುವಂಥದ್ದು. ಅದಾದ್ಮೇಲೆ ಸೆಷನ್ ಟು ಸೆಷನ್ ಎಷ್ಟು ನೀಟಾಗಿ ಸಖತ್ತಾಗಿ ಆಡ್ಕೊಂಡು ಹೋಗ್ತಾ ಇದ್ರು ಭಾರತ ತಂಡದವರು. ಅದರ ಜೊತೆಗೆ ಸುದೀರ್ಘವಾಗಿ ಆಡ್ತಾ ರನ್ ಸ್ಕೋರ್ ಮಾಡ್ತಾ ಒಂದು ಬಿಗ್ ಟೋಟಲ್ ಅನ್ನ ಸೆಟ್ ಮಾಡುವಂತದ್ದಾಗ್ಲಿ, ಅದಾದ ನಂತರ ಅದನ್ನ ಡಿಫೆಂಡ್ ಮಾಡ್ಕೊಳ್ಳುವಂತದ್ದಾಗ್ಲಿ, ಅದರ ಜೊತೆಗೆ ನಾವು ಫಾರಿನ್ ಪಿಚ್ ಗಳಲ್ಲೂ ತೋರಿಸ್ತಾ ಇದ್ದಂತ ಪ್ರದರ್ಶನ ಇವೆಲ್ಲವೂ ಕೂಡ ಇದ್ವಲ್ಲ, ಇದು ಭಾರತ ಟೆಸ್ಟ್ ತಂಡ ಅಂದ್ರೆ ಅನ್ನುವಂಥದ್ದನ್ನ ತೋರಿಸ್ತಾ ಇತ್ತು. ನಾವು ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದಿದ್ದಂಥವ್ರು. ಆದ್ರೆ ಈಗಿರುವಂತ ಪರಿಸ್ಥಿತಿಯನ್ನ ನೋಡುವಂತ ಸಂದರ್ಭದಲ್ಲಿ ಸಹಜವಾಗಿ ಭಾರತ ಟೆಸ್ಟ್ ತಂಡ ಯಾಕೆ ಹಿಂಗಾಯ್ತು ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಅಸಮಾಧಾನಗಳಂತೂ ಬಂದೇ ಬರುತ್ತೆ. ಇನ್ನ ಶುಭ್ಮನ್ ಗಿಲ್ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ರಚನೆ ಮಾಡಿದ ಬಳಿಕನೂ ಕೂಡ ಸೀನಿಯರ್ಸ್ ಅನ್ನುವಂಥದ್ದು ಮೇನ್ ಆಗಿ ಈಗ ಇದ್ದಿದ್ದೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಅವರಿಬ್ರು ಕೂಡ ಈ ಫಾರ್ಮೆಟ್ಗೆ ಈಗ ಆಲ್ರೆಡಿ ನಿವೃತ್ತಿಯನ್ನ ಘೋಷಣೆ ಮಾಡಲಾಯ್ತು. ಈಗ ಉಳಿದಂತವ್ರಿಗೆ ಹೇಗೆ ಪರಿಸ್ಥಿತಿ ತಂದ್ಬಿಟ್ಟಿದ್ದಾರೆ ಗಂಭೀರ ಅಂದ್ರೆ, ಸಾಕಷ್ಟು ಪ್ರಯೋಗಗಳನ್ನ ಮಾಡುವ ಮುಖಾಂತರ ವಿಭಿನ್ನವಾಗಿ ಏನೇನೋ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ಟೀಮ್ ನಲ್ಲಿ ಇರುವಂತವ್ರು ಕೂಡ ಅಷ್ಟೇ, ನಾವು ಒಂದು ಮ್ಯಾಚ್ ಆಡ್ಬೇಕು, ಅಕಸ್ಮಾತ್ ಆಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಇರ್ತೀವೋ ಇಲ್ವಾ ಅನ್ನುವಂಥ ಗ್ಯಾರಂಟಿ ಇಲ್ಲ. ಆ ಒಂದು ಪ್ರೆಷರ್ ನಲ್ಲಿ ಆಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕೆಂದ್ರೆ ಅಲ್ಲಿ ವೈಯಕ್ತಿಕವಾಗಿ ಸ್ಕೋರ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗೂ ಕೂಡ ಅಷ್ಟೇ, ಈವನ್ ಬೌಲರ್ಗೂ ಕೂಡ ಅಷ್ಟೇ. ಆತ ಎಲ್ಲಾದ್ರೂ ಒಂದು ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ಲಿಲ್ಲ ಅಂದ್ರೆ ಆತನ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕಿತ್ತಾಕುವಂತ ಪರಿಸ್ಥಿತಿ ಇರುವಂತ ಹಿನ್ನೆಲೆಯಲ್ಲಿ ತುಂಬಾ ಪ್ರೆಷರ್ ನಲ್ಲೇ ಟೀಮ್ ಇಂಡಿಯಾದ ಆಟಗಾರರು ಆಡುವಂತ ಪರಿಸ್ಥಿತಿ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಮೆಂಟಾಲಿಟಿನೂ ಕೂಡ ಬದಲಾಗಬೇಕಾಗಿದೆ. ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ನಾವು ಕಂಟಿನ್ಯೂಸ್ಲಿ ಟೆಸ್ಟ್ ಸೀರೀಸ್ ನಲ್ಲೂ ಸೋಲ್ತಾ ಇರುವಂತ ಹಿನ್ನೆಲೆಯಲ್ಲಿ ಗಂಭೀರ್ ಅವ್ರನ್ನ ಬದಲಾವಣೆ ಮಾಡಿ ಅನ್ನುವಂಥ ಕೂಗು ಕೂಡ ಎದ್ದಿದ್ದನ್ನ ನಾವು ನೋಡಿದ್ದೀವಿ. ಎಸ್ಪೆಷಲಿ ಟೆಸ್ಟ್ ಫಾರ್ಮ್ಯಾಟ್ಗೆ ಗಂಭೀರ್ ಸೆಟ್ ಆಗಲ್ಲ. ಅವರು ಮಾತನಾಡುವಂಥದ್ದು, ಅವರು ಕೊಡ್ತಾ ಇರುವಂಥ ಕೋಚಿಂಗ್ ರೀತಿ ಆಗಿರ್ಬೋದು, ಆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಕ್ರಿಯೇಟ್ ಮಾಡ್ತಾ ಇರುವಂಥ ಅಟ್ಮಾಸ್ಫಿಯರ್ ಆಗಿರ್ಬೋದು, ಅದು ಸರಿ ಇಲ್ಲ. ತುಂಬಾ ಸ್ಟ್ರಿಕ್ಟ್ ಆಗಿ ಒಮ್ಮೊಮ್ಮೆ ಅವ್ರಿಗೆ ಬೇಕಾದ ರೀತಿಯಲ್ಲಿ ಡಿಸಿಷನ್ ತೆಗೆದುಕೊಳ್ತಾ ಇರುವಂಥದ್ದು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪರಿಣಾಮ ಬೀರ್ತಾ ಇದೆ. ಆಟಗಾರರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇರುವಂಥ ಹಿನ್ನೆಲೆಯಲ್ಲೇ ಅದು ಪ್ರದರ್ಶನದ ಮೇಲೆ ಹೊಡೆತ ಬೀಳ್ತಾ ಇದೆ. ಸೊ ಹೀಗಾಗಿನೇ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇರುವಂತದ್ದು ಭಾರತ ಟೆಸ್ಟ್ ತಂಡದಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೂಗಿದೆ. ಸೊ ಹೀಗಾಗಿ ಇದು ಗಂಭೀರ್ ಪಾಲಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಂಭೀರ್ ಇಲ್ಲಿ ಹೆಚ್ಚಿನದಾಗಿ ಅವರು ಪ್ರೆಷರ್ ನಲ್ಲಿ ಇದ್ದಾರೆ, ಆದ್ರೆ ಟೀಮ್ ಮೇಲೆ ಪ್ರೆಷರ್ ಹಾಕಬಾರ್ದು. ಅವ್ರು ಯಾವ ರೀತಿಯಾಗಿ ಆಡ್ತಾರೆ ಅದರ ಜೊತೆಗೆ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಅದನ್ನ ಫೈನ್ ಟ್ಯೂನ್ ಮಾಡ್ಲಿಕ್ಕೆ ಹೋಗ್ಬೇಕು. ಬಿಟ್ರೆ ಇಲ್ಲ ಹಿಂಗೆ ಆಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೆಷರ್ ಅನ್ನ ಹಾಕಿದ್ರೆ ಟೆಸ್ಟ್ ಟೀಮ್ ಮೇಲೆ ಇನ್ನಷ್ಟು ಹೊಡೆತ ಬೀಳುವಂತ ಚಾನ್ಸಸ್ ಇದೆ. ಸೊ ಹೀಗಾಗಿನೇ ಶ್ರೀಲಂಕಾ ವಿರುದ್ಧ ಭಾರತ ತಂಡ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಕೂಡ ಅವರದ್ದೇ ಪಿಚ್ ಅಲ್ಲಿ ಆಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಹೊರಗೆ ಬರುತ್ತೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಸೊ ಹೀಗಾಗಿನೇ 2 ಟೆಸ್ಟ್ ಮ್ಯಾಚ್ಗಳು ಇರುವಂತ ಈ ಸಂದರ್ಭದಲ್ಲಿ ಭಾರತ ಗೆದ್ದು ಬರಲಿ ಅಂತಾನೆ ನಾವು ಅನ್ಕೊಳ್ತಾ ಇರುವಂತದ್ದು. ಭಾರತ ಟೆಸ್ಟ್ ಟೀಮ್ ಅಂದ್ರೆ ಏನು ಅನ್ನುವಂಥದ್ದನ್ನ ಮತ್ತೊಮ್ಮೆ ಈಗ ಇಡೀ ವರ್ಲ್ಡ್ ಕ್ರಿಕೆಟ್ಗೆ ಸಾರಬೇಕಾಗಿರುವಂಥದ್ದು, ಸಂದೇಶವನ್ನ ಕೊಡಬೇಕಾಗುವಂತ ಕೆಲಸವನ್ನ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸೀರೀಸ್ ಮುಖಾಂತರನೇ ಭಾರತ ತೋರಿಸಬೇಕಾಗಿದೆ. ನಾನು ಹೇಳ್ತಾ ಇದ್ನಲ್ಲ, ವರ್ಲ್ಡ್ ಕಪ್ ಟೆಸ್ಟ್ ಚಾಂಪಿಯನ್ಶಿಪ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಪ್ರತಿ ಮ್ಯಾಚು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗಿರುವಂತ ರ್ಯಾಂಕಿಂಗ್ ನೋಡಿದ್ರೆ WTC ನಲ್ಲಿ ಭಾರತ ಯಾವ ಪೊಸಿಷನ್ ಅಲ್ಲಿ ಇದೆ ಅಂದ್ರೆ 5ನೇ ಪೊಸಿಷನ್ ಅಲ್ಲಿ ಇದೆ. ಈಗಿರುವಂತ ಅಂಕಿ ಅಂಶಗಳ ಪ್ರಕಾರ WTC ನಲ್ಲಿ ನಾವು ಫೈನಲ್ ಏರ್ಬೇಕು ಅಂದ್ರೆ ಈಗ ಸದ್ಯಕ್ಕೆ 5ನೇ ಪೊಸಿಷನ್ ಅಲ್ಲಿ ಇದೀವಿ, ಶ್ರೀಲಂಕಾ 6ನೇ ಪೊಸಿಷನ್ ಅಲ್ಲಿ ಇದೆ. ಈ ಸಂದರ್ಭದಲ್ಲಿ ಒಂದೊಂದು ಮ್ಯಾಚ್ ಗೆದ್ದಂತ ಸಂದರ್ಭದಲ್ಲಿ 12 ನಂಬರ್ ಸಿಗುತ್ತೆ, 12 ಮಾರ್ಕ್ಸ್ ಸಿಗುತ್ತೆ. ಸೊ ಹೀಗಾಗಿ ಈ 2 ಮ್ಯಾಚ್ ಅನ್ನಾಗಿದ್ರೆ ನೆಕ್ಸ್ಟ್ 24 ನಂಬರ್ ಸಿಗುವಂತ ಹಿನ್ನೆಲೆಯಲ್ಲಿ ಆ ಪೊಸಿಷನ್ ಮಟ್ಟ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. WTC ನಲ್ಲಿ ನಾವು ಫೈನಲ್ಗೆ ಹೋಗ್ಬೇಕು ಅಂದ್ರೆ ಟಾಪ್ 2 ಇರುವಂತ ಟೀಮ್ಗಳನ್ನ ಮಾತ್ರ ಅಲ್ಲಿ ಫೈನಲ್ ನಲ್ಲಿ ಆಡಿಸುವಂತ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮ್ಯಾಚ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ಲಿ, ಚೆನ್ನಾಗಿ ಆಡ್ಲಿ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸೌತ್ ಆಫ್ರಿಕಾ ವಿರುದ್ಧ ಸೋತ ರೀತಿಯಲ್ಲಿ ಆಗ್ದಲೇ ಇರಲಿ. ಶ್ರೀಲಂಕಾ ಅನ್ನುವಂಥ ಒಂದು ಅವರು ಕೂಡ ತುಂಬಾ ಸ್ಟ್ರಾಂಗ್ ಆಗೇ ಇದ್ದಾರೆ, ಆದರೂ ಕೂಡ ಆ ಒಂದು ಟೀಮ್ ಅನ್ನ ಎದುರಿಸಿ ಭರ್ಜರಿ ಗೆಲುವಿನ ಮುಖಾಂತರ ಈ ಹಿಂದೆ ಯಾವ ರೀತಿಯಾಗಿತ್ತು ಭಾರತದ ಒಂದು ಐತಿಹಾಸಿಕ ಒಂದು ಟೆಸ್ಟ್ ಟೀಮ್ ಅನ್ನುವಂಥದ್ದು ಯಾವ ರೀತಿ ಒಂದು ಹೆಮ್ಮೆ ಪಡುವ ರೀತಿಯಲ್ಲಿತ್ತು, ಅದೇ ರೀತಿಯಾಗಿ ಈ ಟೀಮ್ ಕೂಡ ಒಂದು ಸಂದೇಶವನ್ನ ಸಾರಬೇಕು. ಎಸ್, ಟೆಸ್ಟ್ ಟೀಮ್ ಈಸ್ ಬ್ಯಾಕ್ ಅನ್ನುವಂಥದ್ದನ್ನ ಕೊಡಬೇಕಾಗಿದೆ ಮೆಸೇಜ್ ಅನ್ನ. ನೋಡೋಣ ಯಾವ ರೀತಿ ಆಡ್ತಾರೆ ಅಂತ. ಒಟ್ಟಿನಲ್ಲಿ ಚೆನ್ನಾಗಿ ಆಡ್ಲಿ. ಮತ್ತೆ ಇನ್ನೊಂದು ಖುಷಿಯ ವಿಚಾರ ಅಂದ್ರೆ ಮೊದಲ ಟೆಸ್ಟ್ ನಲ್ಲಿ ಒಂದ್ ಕಡೆ ರಾಹುಲ್ ಆಡ್ತಾರೆ, ಇಲ್ಲ ಅಂತಲ್ಲ, ಅದರ ಜೊತೆಗೆ ದೇವದತ್ ಪಡಿಕ್ಕಲ್ ಕೂಡ ಆಡುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ದೇವದತ್ ಪಡಿಕ್ಕಲ್ ಆಡಿದ್ರೆ ನಮ್ಗೊಂಥರ ಡಬಲ್ ಧಮಾಕ, ಡಬಲ್ ಖುಷಿ ಆಗುತ್ತೆ. ಹಾಗೆ ಆ ಮ್ಯಾಚು ಕೂಡ ವಿನ್ ಆಗ್ಲಿ ಅನ್ನುವಂಥದ್ದನ್ನ ವಿಶ್ ಮಾಡೋಣ. ನೋಡೋಣ ಏನೇನಾಗುತ್ತೆ ಅಂತ. ಆ ಟೀಮ್ ಸ್ಕ್ವಾಡ್ ಬಂದಂತ ಸಂದರ್ಭದಲ್ಲಿ ಆ ಟೈಮ್ನಲ್ಲೂ ಕೂಡ ಟೀಮ್ ಬಗ್ಗೆ ಇನ್ನಷ್ಟು ವಿವರವಾಗಿ ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತಾ ಹೋಗ್ತೀನಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.